हेलो, मैं मुस्ताक बात कर रहा हूँ साहब. हाँ ಹೇಳು ಮುಸ್ತಾಕ್. ಶೆಟ್ಟಿ ಮತ್ತೆ ಅವನ ಗ್ಯಾಂಗು ಇವತ್ತು ಮಧ್ಯಾಹ್ನ 1 ಗಂಟೆಗೆ ಕೆಂಗೇರಿ ಹತ್ರ ಇರೋ ಹಳೆ ಬಂಗಲ್ಲಿ ಮೀಟ್ ಮಾಡ್ತಿದ್ದಾರೆ ಸಾಬ್. ಇನ್ಫಾರ್ಮೇಶನ್ ಪಕ್ಕಾ ತಾನೆ? ಇನ್ಫಾರ್ಮೇಶನ್ ಪಕ್ಕಾ है साहब. Hey boys, sir, get ready. Yes, we got a job to do. Hey Vijay, jeep tagi. Okay sir. ಸ್ವಾಮಿ ಯಾಕೆ ಸರ್, ಹೊರಡೋದಕ್ಕೂ ಮುಂಚೆ ನಾವೆಲ್ಲಿಗೆ ಹೋಗ್ತಿದೀವಿ, ಯಾತಕ್ಕೆ ಹೋಗ್ತಿದೀವಿ ಅನ್ನೋ ಡೀಟೇಲ್ಸ್ ನೀವು ನನಗೆ ಹೇಳಬೇಕು. ಸ್ವಾಮಿ, ಡಿಪಾರ್ಟ್ಮೆಂಟ್ ಸೇರೋದಕ್ಕೆ ಮುಂಚೆ ನಾವೇನ್ ಪ್ರಮಾಣ ಮಾಡಿದ್ವಿ ಅಂತ ಜ್ಞಾಪಕ ಇದೆಯಾ? ಸರ್, ಅದು ಬರೀ ಫಾರ್ಮಾಲಿಟೀಸ್. ವಾಟ್ ಫಾರ್ಮ್ಯಾಲಿಟೀಸ್? ಅಂದ್ರೆ ನೀನು ಮನಪೂರ್ವಕವಾಗಿ ಕೆಲಸ ಮಾಡ್ತಾ ಇಲ್ಲ? ಸರ್, ನಾನು ಹಾಗೆ ಹೇಳಿಲ್ಲ ಸರ್. ಏನ್ ನೀನು ಮಾತನಾಡ್ತಾ? ಸರ್, ನಾವು ಮನುಷ್ಯರು, ನಮಗೂ ಹೆಂಡತಿ ಮಕ್ಕಳಿದ್ದಾರೆ, ನಮ್ಮನ್ನೇ ನಂಬ್ಕೊಂಡಿದ್ದಾರೆ. ಓ ಐ ಆಮ್ ಸಾರಿ ನಾವು ಮನುಷ್ಯನ ವಿಷಯನ ಮರ್ತೇ ಬಿಟ್ಟಿದ್ದೆ. ಸರ್, ನಾನು ಹೇಳಿದ್ದನ್ನ ತುಂಬಾ ಈಸಿಯಾಗಿ ತಗೊಳ್ತಾ ಇದ್ದಾರೆ ಸರ್, ಬಟ್ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ನೀವು ಮಿಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರನ್ನ ಹೇಗೆ ಅಟ್ಯಾಕ್ ಮಾಡಬೇಕು ಅಂತ ನಾವೆಲ್ಲ ಸೇರಿ ಪ್ಲಾನ್ ಮಾಡಬಹುದು. ಸ್ವಾಮಿ, ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಪ್ಲಾನ್ ಮಾಡ್ತಾ ಕೂತಿದ್ರೆ ಅಲ್ಲಿ ಮಿಸ್ ಆಗ್ಬಿಡ್ತಾರೆ. ಸಾರಿ ಸರ್, ಪ್ರೀ ಪ್ಲಾನ್ ಇಲ್ಲದೆ ರಿಸ್ಕ್ ತಗೊಳಕ್ ನನಗೆ ಇಷ್ಟ ಇಲ್ಲ. ಮತ್ತೆ ಇಲ್ಲಿ ಯಾಕ್ರಿ ಇದ್ದೀರಾ? ಹೋಗಿ ಯಾವ್ದಾದ್ರು ಮಿನಿಸ್ಟರ್ ಮನೆಯಲ್ಲಿ ಸೆಕ್ಯೂರಿಟಿ ಆಫೀಸರ್ ಕೆಲಸ ಮಾಡಿ, ಅವ್ರ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು. ಸರ್, ಯು ಆರ್ ಇನ್ಸಲ್ಟಿಂಗ್ ಮೀ. ದಯವಿಟ್ಟು ನನಗೊಂದು ಅವಕಾಶ ಕೊಡಿ, ಟೀಮ್ ನ ಹೇಗ್ ಲೀಡ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಓಕೆ ಬಟ್ ನಾಟ್ ನಾವ್. ನಾನು ಹೋಗಿ ಗಾಡಿಯಲ್ಲಿ ಕೂತ್ಕೊಂಡು ಕರೆಕ್ಟ್ ಆಗಿ 60 ಸೆಕೆಂಡ್ ವೇಟ್ ಮಾಡ್ತೇನೆ. ಇಷ್ಟ ಇದ್ರೆ ಬರ್ಬೋದು. ಎಕ್ಸ್ಕ್ಯೂಸ್ ಮಿ ಸರ್, ಈಗಲಾದ್ರೂ ಹೇಳ್ತೀರಾ ಮಿಷನ್ ಬಗ್ಗೆ ಡೀಟೇಲ್ಸ್? ಸ್ವಾಮಿ, ನಂಬಿಕೆ ಇದ್ರೆ ಹಿಂದೆ ಬನ್ನಿ. ಮಧು, ನನಗೆ ಯಾಕೋ ರಿಸ್ಕ್ ಅನ್ನಿಸ್ತಿದೆ. ನೀನ್ ನನ್ನ ಜೊತೆಲ್ ಬಾ, ನಾನು ನಿನ್ನ ಗೈಡ್ ಮಾಡ್ತೀನಿ. ಸಾರಿ ಸರ್, ನಾನು ಪ್ರತಾಪ್ ಸರ್ನೇ ಫಾಲೋ ಮಾಡೋದು. ಡ್ಯಾಮ್ ಇಟ್. ಸರ್, ಮುಸ್ತಾಕ್ ಸರ್ ನೋಡಿ.
ಪ್ರತಾಪ್, ಏನಿದು? ಯಾಕೆ ಹೀಗಾಯ್ತು? ಸರ್, ಶೆಟ್ಟಿ ಅಲ್ಲಿದ್ದಾನೆ ಅಂತ ನಮಗೆ ಕರೆಕ್ಟ್ ಇನ್ಫಾರ್ಮೇಶನ್ ಬಂದಿತ್ತು. ಆದ್ರೆ ನಾವು ಅಲ್ಲಿ ಅಟ್ಯಾಕ್ ಮಾಡ್ತೀವಿ ಅಂತ ಅವನಿಗೆ ಯಾರು ಇನ್ಫಾರ್ಮ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಈ ವಿಷಯ ನಿಮ್ಮ 4 ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರ್ಲಿಲ್ವಲ್ಲ? ಹೌದು ಸರ್, ನಮ್ 4 ಜನಕ್ಕೆ ಬಿಟ್ಟು ಮುಸ್ತಾಕ್ ಗೊತ್ತಿತ್ತು. ಆದ್ರೆ ಅವನು ಸಾಯಿಸಿ ಅಲ್ಲಿ ನೇಣು ಹಾಕ್ಬಿಟ್ಟಿದ್ರು. ಅವನ ಜೊತೆಲಿ ಸ್ವಾಮಿನೂ ಕಳ್ಕೊಂಡ್ವಿ. ಸ್ವಲ್ಪ ಮುಂಗೋಪಿ ಆದ್ರೂ ಒಳ್ಳೆ ಆಫೀಸರ್. ಇಟ್ಸ್ ಅ ಲಾಸ್. ಓಕೆ ಪ್ರತಾಪ್, ಆಗಿದ್ದಾಗೋಯ್ತು. ಯೋಚನೆ ಮಾಡಿ ಏನು ಪ್ರಯೋಜನ? ಈಗ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಸರ್, ನನ್ನ ಎಕ್ಸಿಕ್ಯೂಷನ್ಗೆ ಸ್ವಲ್ಪ ಫ್ರೀಡಮ್ ಬೇಕು. ನಾನು ಯಾವಾಗ ಎಲ್ಲಿ ಯಾರನ್ನ ಅಟ್ಯಾಕ್ ಮಾಡ್ತೀನಿ, ಎನ್ಕೌಂಟರ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಮತ್ತೆ ಬೆಂಗಳೂರನ್ನ ಪೀಸ್ಫುಲ್ ಸಿಟಿ ಮಾಡೋದೇ ನನ್ನ ಉದ್ದೇಶ. ಓಕೆ, ಗೋ ಹೆಡ್, ಬಟ್ ಬಿ ಕೇರ್ಫುಲ್. ಥ್ಯಾಂಕ್ ಯು ಸರ್. ಮೈ ಫಸ್ಟ್ ಸ್ಟೆಪ್ ಇಸ್ ಟುವರ್ಡ್ಸ್ ನಾಗಮ್ಮ. ಗುಡ್. ಪ್ರತಾಪ ಬರಲ್ಲ, ಎದುರ್ಲ ಅವನ. ಏನಲ್ಲ, ನಿಮ್ಮವ್ವನ ಪಿಂಡ ಇಕ್ಕ ಬಂದ್ರು ನಿನ್ನ ಸೊಕ್ಕಿನ ಇಳಿನಿಲ್ವಾ? ಏ ನಾಗಮ್ಮ, ಇದು ಇಳಿಯೋಂತ ಸೊಕ್ಕಲ್ವೇ. ನಿನ್ನಂತ ಸೊಕ್ಕಿನವ್ರನ್ನ ಎದುರಿಸಿ ಅದರ್ಸೋ ಅಂತದ್ದು. ಏಯ್ ಪ್ರತಾಪ, ಈಗ್ನಾದ್ರೂ ತಿಳ್ಕಂಡ ನನ್ನ ಮುಂದೆ ನಿನ್ನ ಪ್ರತಾಪ ಏನು ನಡೆಯಕ್ಕಿಲ್ಲ ಅಂತ? ಹಂಗೂನು ನನ್ನ ಮನೆ ಒಳಕ್ಕೆ ಬಂದು ನನ್ನ ಮುಂದೆನೆಯ ಈಟು ಕದರ ಕುಂತಿದೀಯಲ್ಲ. ಏನು ವಿಷಯ? ವಿಷಯ ಐತೆ. ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಏನ ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಯ್ತೀಯ? ಏನ್ ಕಾರಣಕ್ಕೆ? ಏನ್ ಕೇಸ್ ಐತೆ ನನ್ ಮ್ಯಾಕೆ? ನಮ್ಮ ಅಮ್ಮನ್ ಕೊಲೆ ಕೇಸು. ಯಾರ್ಲ ಸಾಕ್ಷಿ? ಸಾಕ್ಷಿ ತಯಾರು ಮಾಡೋದು 5 ನಿಮಿಷದ ಕೆಲಸ ನನಗೆ. ನಾನ್ ಮನಸ್ಸು ಮಾಡಿದ್ರೆ ಈ ನಿನ್ನ ಚಮಚಗಳನ್ನೇ ಐ ವಿಟ್ನೆಸ್ ಮಾಡ್ತೀನಿ. ಏಯ್, ನಿಮ್ಮವ್ವ ನಿನಗೆ ಸರಿಯಾಗಿ ಬದುಕೋ ಬುದ್ಧಿ ಹೇಳ್ಕೊಟ್ಟಿಲ್ಲ ಕಳ್ಳ. ಅದಕ್ಕೆ ನೋಡು, ನೀನು ಮಾಡಿ ತಪ್ಪಿಗೆ ಅವಳು ಬಲಿಯಾದ್ಲು. ಏನಾಗಮ್ಮ, ನಮ್ಮ ಅಮ್ಮನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನನ್ನ ತಾಯಿ ಒಂದೊಂದು ಕೈ ತುತ್ತಾಗ್ತಾ, ಇದು ನ್ಯಾಯ ತುತ್ತು, ಇದು ಧೈರ್ಯ ತುತ್ತು, ಇದು ಕರ್ತವ್ಯ ತುತ್ತು, ನಿಯತ್ತಿನ ತುತ್ತು ಅಂತ ತಿನ್ಸಿ ಬೆಳೆಸಿದ ದೇಹ ಇದು. ಆದ್ರೆ ನೀನೇನು ಮಾಡ್ದೆ? ಒಂದೊಂದು ತುತ್ತಲ್ಲೂ ಕ್ರೌರ್ಯ, ಹಿಂಸೆ, ದ್ವೇಷನ ಬೆರೆಸಿ ನಿನ್ನ ಮಕ್ಕಳಿಗೆ ತಿನ್ನಿಸ್ತೆ. ಅಕ್ರಮದಿಂದ ಬದುಕೋದನ್ನ ಕಲಿಸ್ತೆ, ಅನ್ಯಾಯದ ದಾರಿನ ತೋರಿಸ್ತೆ. ಆದ್ರೆ ಒಂದೇ ಒಂದು ಮಾತು, ಆ ದಾರಿಯಲ್ಲಿ ಅವ್ರನ್ನ ಹೆಚ್ಚು ದಿನ ಬದುಕೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ರೆ ದೇವರಾಣೆಗೂ ಅವರು ಆ ದಾರಿಗೆ ಬರ್ತಾ ಇರಲಿಲ್ಲ. ಹೆಣ್ಣು ಅಂದ್ರೆ ದೇವರು ಅಂತ ಪೂಜಿಸ್ತೀವಿ, ತಾಯಿ ಅಂದ್ರೆ ಮೊದಲ್ ಗುರು ಅಂತ ಹೇಳ್ತೀವಿ. ಆದ್ರೆ ಅದು ಯಾವ ಯೋಗ್ಯತೆನೂ ಇಲ್ಲದೆ ಇರೋ ನೀನು ನನಗ್ ಬುದ್ಧಿ ಮಾತು ಹೇಳ್ತೀಯಾ? ನಾನ್ ಹೇಳ್ತೀನಿ ಕೇಳು. ನಾನ್ ನಿನ್ನ ಅರೆಸ್ಟ್ ಮಾಡಿದೆ ಅಂದ್ರೆ ನೀನ್ ಏನ್ ತಿಪ್ಪರ್ಲಾಗ ಹಾಕೋದ್ರು 14 ವರ್ಷ ಜೈಲಲ್ಲಿ ಕೊಳಿಯೋದು ಗ್ಯಾರಂಟಿ. ನನ್ನ ಮಾತು ಕೇಳು, ಶಿಕ್ಷೆ ಕಡಿಮೆ ಮಾಡಿಸ್ತೀನಿ. ಆಮೇಲೆ ಹೊರಗೆ ಬಂದು ನಿಯತ್ತಾಗಿ ಬದುಕೋಬಹುದು. ಆಯ್ತು ಸಾಹೇಬ್ರೆ, ನಾನು ಏನ್ ಮಾಡ್ಬೇಕು ಹೇಳಿ? ನಿನ್ ಮಾತಿನ ವರ್ಷ ಬದಲಾಗಿರೋದು ನೋಡಿದ್ರೆ ಒಪ್ಕೊಂಡಾಗೆ ಕಾಣುತ್ತೆ. ಏನು ಇಲ್ಲ, ವೆರಿ ಸಿಂಪಲ್. ಆ ಶೆಟ್ಟಿಗೆ ನೀನ್ ಫೋನ್ ಮಾಡಿ ಒಂದ್ ಕಡೆ ಕರೆಸ್ಬೇಕು. ಕರ್ಸಿದ್ರೆ ಮುಂದಿನ ಕೆಲಸ ನಮ್ದು. ಅವನಿಗೆ ಡೌಟ್ ಬರ್ದಾಗ ನೋಡ್ಕೊಳ್ಳೋದು ನಿಂದು. ಈಟನೆಯ ಇದ್ಯಾವ ದೊಡ್ಡ ಕೆಲಸ ಸಾಹೇಬ್ರೆ? ಚಿಟ್ಕೆ ಹೊಡೆಯೋದ್ರಾಗ ಮಾಡಿ ಮುಗಿಸ್ತೀನಿ. ಆಮೇಲೆ ನನ್ನ ಮ್ಯಾಕಿರೋ ಕೇಸ್ನೆಲ್ಲ ಖುಲಾಸೆ ಮಾಡ್ಬಿಡ್ತೀರಿ ತಾನೆ? ಮೊದ್ಲು ನನ್ ಕೆಲಸ. ಆಯ್ತು, ಯಾವ ಹೆಂಗಾರ ನೆಗೆದು ಬಿದ್ದೋಗ್ಲಿ ನನಗೇನು. ಒಟ್ನಾಗೆ ನಾನು ಬಚಾವಾಗ್ಬೇಕು.
ಅವನ್ನ ಒಂದ್ ಕಡೆ ಕರ್ಸಿ ನಿಮಗ್ ಫೋನ್ ಮಾಡ್ತೀನಿ. ಸರಿನಾ ಸಾಹೇಬ್ರೆ?